ಮಲೆನಾಡಿನ ಹೆಬ್ಬಾಗಿಲು ಕಲಘಟಗಿ. ಉಳಿದ ಕ್ಷೇತ್ರದ ಜಾತ್ರೆಗಳಿಗಿಂತ ಉಳುವಿ ಚನ್ನಬಸವೇಶ್ವರರ ಜಾತ್ರೆ ಸ್ವಲ್ಪ ವಿಭಿನ್ನ. ಈಗಲೂ ಈ ಜಾತ್ರೆಗೆ ಜನ ಪಾದಯಾತ್ರೆ, ಸೈಕಲ್, ಚಕ್ಕಡಿ, ಟ್ರ್ಯಾಕ್ಟರ್ಗಳಲ್ಲಿ ಜನರು ಗುಂಪು ಗುಂಪಾಗಿ ಬರುತ್ತಾರೆ. ಕಲಘಟಗಿ ತಾಲೂಕು ಈ ಜಾತ್ರೆಗೆ ಬರುವ ಬಯಲು ಸೀಮೆಯ ಭಕ್ತರಿಗೆ ಮಲೆನಾಡಿನ ಹೆಬ್ಬಾಗಿಲು ಎಂದೇ ಹೇಳಬಹುದು. ಏಕೆಂದರೆ ದೂರದ ಕೊಪ್ಪಳ, ಗದಗ, ಶಿವಮೊಗ್ಗ, ದಾವಣಗೆರೆ ಜಿಲ್ಲೆಗಳಿಂದ ಹಾಗೂ ನಮ್ಮ ಜಿಲ್ಲೆಯ ಕುಂದಗೋಳ, ಹುಬ್ಬಳ್ಳಿ, ಧಾರವಾಡದ ಭಕ್ತರು ಪಾದಯಾತ್ರೆ ಕೈಗೊಂಡರೆ ಕಲಘಟಗಿ ಮೂಲಕವೇ ಪ್ರಯಾಣ ಬೆಳೆಸುತ್ತಾರೆ. ಹೀಗೆ ಜಾತ್ರೆಗೆ ಬರುವ ಭಕ್ತರು ಕೆಲವು ಊರುಗಳಲ್ಲಿ ಇರುವ ಶರಣ ಬಂಧುಗಳ ಆತಿಥ್ಯ ಸ್ವೀಕರಿಸಿ ಹೊರಡುತ್ತಾರೆ. ಅಂತಹ ಒಬ್ಬ ಶರಣರೇ ತಿಪ್ಪಣ್ಣ ಕುರುಗುಂದ ಅವರು. ಶರಣರು ಹಾದು ಹೋಗುವ ಕಲಘಟಗಿಯಲ್ಲಿ ಉಳುವಿ ಜಾತ್ರೆಗೆ ಹೋಗುವ ಭಕ್ತರಿಗೆ ವಿಶ್ರಾಂತಿ ಹಾಗೂ ದಾಸೋಹ ಮಂಟಪವನ್ನು ಕಳೆದ 20 ವರ್ಷಗಳಿಂದ ನಡೆಸುತ್ತಿದ್ದಾರೆ. ಪಟ್ಟಣ ಹೊರವಲಯದ ಹುಬ್ಬಳ್ಳಿ ಕಾರವಾರ ಹೆದ್ದಾರಿಗೆ ಹೊಂದಿಕೊಂಡಿರುವ ವೇರ್ನೇಕರ್ ಪ್ಲಾಟ್ನಲ್ಲಿ ಭಕ್ತರಿಗೆ ವಿಶ್ರಾಂತಿ ಹಾಗೂ ದಾಸೋಹದ ವ್ಯವಸ್ಥೆ ಮಾಡುತ್ತಾ ಬಂದಿದ್ದಾರೆ. ದಾಸೋಹಿಗಳಾದ ತಿಪ್ಪಣ್ಣ ಕಲಾವಿದರೂ ಹೌದು. ಉಳುವಿ ಜಾತ್ರೆಗೆ ಚಕ್ಕಡಿಗಳೇ ಹೆಚ್ಚು. ಆದ್ದರಿಂದ ಇವರು ಒಂದು ಜೋಡೆತ್ತಿನ ಚಕ್ಕಡಿಯ ಮಾದರಿಯನ್ನೇ ತಯಾರಿಸಿ ಅದರಲ್ಲಿ ಚನ್ನಬಸವೇಶ್ವರರನ್ನು ಕೂರಿಸಿದ್ದಾರೆ. ಹಾಗೆಯೇ ಉಳುವಿ ಚನ್ನಬಸವೇಶ್ವರರ ದೇವಸ್ಥಾನ ಹಾಗೂ ಚನ್ನಬಸವೇಶ್ವರರ ಪ್ರತಿರೂಪವನ್ನು ಮತ್ತು ಜಗಜ್ಯೋತಿ ಬಸವೇಶ್ವರರ ಪುತ್ಥಳಿಯನ್ನು ನಾವಿಲ್ಲಿ ಕಾಣಬಹುದು. ಅವರ ಕೈಯಿಂದ ರಚನೆಯಾದ ಜಿಂಕೆಯೊಂದು ತನ್ನತ್ತ ಸೆಳೆಯುತ್ತದೆ. ಈ ತಂಗುದಾಣದಲ್ಲಿ ಭಕ್ತರಿಗೆ ಅನ್ನದಾಸೋಹದ ಜೊತೆಗೆ ಜ್ಞಾನದಾಸೋಹವೂ ಇದೆ. ಉಳುವಿ ಜಾತ್ರೆಗೆ ಹೋಗುವ ಅನುಕೂಲಕ್ಕಾಗಿ ಪ್ರತಿ ವರ್ಷ ನಿರಂತರ ದಾಸೋಹ ನಡೆಸಬೇಕೆಂಬ ಸಂಕಲ್ಪವಿದೆ. ಪಟ್ಟಣ ಹಾಗೂ ತಾಲೂಕಿನ ದಾನಿಗಳು ಈ ದಾಸೋಹಕ್ಕೆ ಸಹಕರಿಸುತ್ತಿದ್ದು ತುಂಬ ಸಂತೋಷ ತಂದಿದೆ ಎನ್ನುತ್ತಾರೆ ಕಾಯಕ ಮತ್ತು ದಾಸೋಹದಲ್ಲಿ ನಂಬಿಕೆ ಇಟ್ಟಿರುವ ತಿಪ್ಪಣ್ಣ. ಹಾಗಾದರೆ ಉಳುವಿಯ ಮಹಾರಥೋತ್ಸವಕ್ಕೆ ಕೆಲವೇ ದಿನಗಳು ಬಾಕಿ ಇದ್ದು ಎಲ್ಲ ಭಕ್ತರು ಜಾತ್ರೆಯ ನಿಮಿತ್ತ ಕಲಘಟಗಿಗೆ ಬಂದರೆ ತಿಪ್ಪಣ್ಣ ಅವರ ವಿಶ್ರಾಂತಿ ಹಾಗೂ ದಾಸೋಹ ಮಂಟಪಕ್ಕೆ ಭೇಟಿ ನೀಡಿ. ಸಂಕ್ರಮಣ ಬಂತೆಂದರೆ ಸಾಕು, ಸಾಲು ಸಾಲು ದೊಡ್ಡ ದೊಡ್ಡ ಜಾತ್ರೆಗಳ ಭರಾಟೆ. ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ಉಳುವೆ ಚನ್ನಬಸವೇಶ್ವರರ ಜಾತ್ರೆ ಕೂಡ ಕರ್ನಾಟಕದ ದೊಡ್ಡ ಜಾತ್ರೆಗಳಲ್ಲಿ ಒಂದು. ರಥಸಪ್ತಮಿ ದಿನದಿಂದ ಆರಂಭಗೊಂಡಿರುವ ಜಾತ್ರೆಯ ಮಹಾರಥೋತ್ಸವವು ಮಾಘ ಮಾಸದ ಮಘ ನಕ್ಷತ್ರದಂದು ನೆರವೇರುವುದು. 12ನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿಯಾದಾಗ ಬಿಜ್ಜಳನ ಸೈನಿಕರು ವಚನ ಸಾಹಿತ್ಯವನ್ನು ನಾಶ ಮಾಡಲು ಯತ್ನಿಸಿದಾಗ ಅದನ್ನು ರಕ್ಷಣೆ ಮಾಡಲು ಚನ್ನಬಸವಣ್ಣನವರು, ಅಕ್ಕ ನಾಗಲಾಂಬಿಕೆ, ಮಡಿವಾಳ ಮಾಚಿದೇವ ಸೇರಿದಂತೆ ಸಾವಿರಾರು ಶರಣರು ವಚನಗಳನ್ನು ಹೊತ್ತುಕೊಂಡು ಬಿಜ್ಜಳ ಕಲ್ಯಾಣದಿಂದ ಉಳುವಿಯತ್ತ ಪ್ರಯಾಣ ಬೆಳೆಸುತ್ತಾರೆ. ಕಲ್ಯಾಣದಿಂದ ಉಳುವಿಗೆ ಬರುವಾಗ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಬೂದನಗುಡ್ಡ, ತಂಬೂರು ಮೂಲಕ ಅರಣ್ಯ ಪ್ರದೇಶದಲ್ಲಿ ಹಾದು ಉಳುವಿ ಸೇರುತ್ತಾರೆ. ಇದೇ ಕಾರಣಕ್ಕೆ ಉಳುವಿ ಕ್ಷೇತ್ರಕ್ಕೆ ಕಲಘಟಗಿ ಪಟ್ಟಣ ಒಂದು ಮಹಾದ್ವಾರವಿದ್ದಂತೆ ಎಂದು ಹಿರಿಯರು ಹೇಳುತ್ತಾರೆ. Thank you.